ಯಾವ ಲೆವೆಲ್ಗೆ ಡಿವೈಡ್ ಮಾಡ್ತಾ ಹೋಗುತ್ತೆ ರಾಜಕೀಯ ವ್ಯವಸ್ಥೆ ಜಾತಿಯ ಹೆಸರಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಒಂದ್ ರೀತಿಯಲ್ಲಿ ಹಂಗೆ ಇದೆ ವ್ಯವಸ್ಥೆ ಶ್ರುತಿ. ನಾವು ಇಲ್ಲಿ ಕುತ್ಕೊಂಡು ಹೇಳ್ಬಿಡ್ಬೋದು ಜಾತಿ ಧರ್ಮ ಇವೆಲ್ಲ ಇದರ ಹೆಸರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳಿ, ಬಟ್ ಹಳ್ಳಿಗಳ ಲೆವೆಲಲ್ಲಿ ಮನೆಗೂ ಲೆಕ್ಕ ಹಾಕ್ತಾರೆ. ಈ ಮನೆಯಲ್ಲಿ ಇಂಥ ಜಾತಿಯ ಉಪಜಾತಿಯ ಆ ಉಪಜಾತಿಯಲ್ಲಿ ಇರ್ತಕ್ಕಂಥ ವರ್ಗದ ಇಷ್ಟು ಓಟ್ ಇದೆ ಅಂತ ಹೇಳಿ ಲೆಕ್ಕಾಚಾರ ಹಾಕೋದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದ್ ರೀತಿ ಹೊಂದ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳಿ ಅದನ್ನ ಸಪರೇಟ್ ಮಾಡೋದು ಸುಲಭದ ಮಾತಲ್ಲ. ಇಲ್ಲಿ ಲೆಕ್ಕಾಚಾರ ಬಹಳ ಸ್ಪಷ್ಟವಾಗಿದೆ. ಶೆಟ್ಟರ್ ಅವರು ಬಣಜಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಲಿಂಗಾಯತರು ಅಂತ ಹೇಳಿ ಫಸ್ಟಿಂದನೂ ಹೇಳ್ಕೊಂಡು ಬರ್ತಿರೋದು. ಆ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಯ್ಸ್ ಮಾಡಿದ್ದಾರೆ. ಈಗ ಶೆಟ್ಟರ್ ಅವರಿಗೆ ಓಟ್ಗಳು ಜಾಸ್ತಿ ಸಿಗಬೇಕು ಸಮುದಾಯದ ಹೆಸರಲ್ಲಿ ಅಂತಂದ್ರೆ ನಿರಾಣಿಯವರು ಬಹಳ ಅಳದು ತೂಗಿ ಮಾತನಾಡಿದ್ದಾರೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ ಪಂಚಮಸಾಲಿ ಅಂತ ಹೇಳಿ. ಬೆಳಗಾವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಣಜಿಗ ಹಾಗೆ ಪಂಚಮಸಾಲಿಯನ್ನ ಕಂಪೇರ್ ಮಾಡಿದಾಗ ಪಂಚಮಸಾಲಿ ಸಮುದಾಯದ ಓಟ್ಗಳು ಜಾಸ್ತಿ ಇದೆ. ಬಟ್ ಪಂಚಮಸಾಲಿ ಲಿಂಗಾಯತರು ತಿಳ್ಕೊಳ್ಬೇಕಾದ ವಿಚಾರ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ತವ್ರ ಮನೆಯಲ್ಲಿ ಪಂಚಮಸಾಲಿ ಆದ್ರೆ ಮದುವೆ ಆಗಿರೋದು ಬಣಜಿಗರನ್ನ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಆಗೋದಿಲ್ಲ, ಅವ್ರ ಮಗ ಕೂಡ ಪಂಚಮಸಾಲಿ ಆಗೋದಿಲ್ಲ, ಬಣಜಿಗ ಸಮುದಾಯಕ್ಕೆ ಸೇರಿದವರಾಗ್ತಾರೆ. ಹೀಗಾಗಿ ಪಂಚಮಸಾಲಿಗಳು ಓಟ್ ಹಾಕೋ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಅಭ್ಯರ್ಥಿ ಅಂತ ಹೇಳಿ ನೀವು ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳೋ ಮೂಲಕ ನಮ್ಮ ಅಭ್ಯರ್ಥಿ ಕೂಡ ಬಣಜಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಶೆಟ್ಟರ್ ಅವರು. ಹೀಗಾಗಿ ಅಳೆದು ತೂಗಿ ಮತ ಹಾಕಿ ಅಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಕನ್ವಿನ್ಸ್ ಆಗ್ತಾರ ಬೆಳಗಾವಿಯ ಮತದಾರರು ಕಾರ್ ನೋಡಬೇಕು ಹೋಲೈಕೆ ಹೇಗಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ, ಹೇಗಿದೆ ಮತದಾರರ ಒಲವು? ನೋಡಿ, ರಾಜಕಾರಣಿಗಳೆಲ್ಲ ಜಾತಿ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ನಮಗೆ ಓಟ್ಗಳು ಬರಬಹುದು, ಪಂಚಮಸಾಲಿ ಓಟ್ ಬ್ಯಾಂಕ್ ದೊಡ್ಡ ಮಟ್ಟದಲ್ಲಿ ಇದೆ ಅಲ್ಲಿ ಅಂತ ಸೆಳೆಯೋ ಪ್ರಯತ್ನಗಳಾಗ್ತಾ ಇದೆ. ಬಟ್ ಮತದಾರರ ಒಲವು ಹೇಗಿದೆ? ಖಂಡಿತ ಶ್ರುತಿ, ಚುನಾವಣೆ ಹೊಸ್ತಿಲಲ್ಲಿ 7 ಲಿಂಗಾಯತ ಸಮುದಾಯದ ಉಪಪಂಗಡದಲ್ಲಿ ಸಂಘರ್ಷ ಏರ್ಪಡುವ ಸಾಧ್ಯತೆ ಇರುವಂಥದ್ದು. ಅದರಲ್ಲಿ ಬಣಜಿಗ ವರ್ಸಸ್ ಮತ್ತು ಪಂಚಮಸಾಲಿ ಸಮುದಾಯದ ನಡುವೆ ಈ ಒಂದು ಏರ್ಪಡುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರ್ನಾಲ್ ಹೆಬ್ಬಾಳ್ಕರ್ ಅವರು ಈಗ ಸ್ಪರ್ಧೆಯನ್ನು ಮಾಡಿದ್ದಾರೆ. BJPಯಿಂದ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಸುಮಾರು ಬಣಜಿಗ ಮತ್ತು ಪಂಚಮಸಾಲಿ ಸಮುದಾಯಕ್ಕೆ ಹೋಲಿಕೆ ಮಾಡೋದಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದ ಮತದಾರರು ಕೂಡ ಇರುವಂಥದ್ದು ಮತ್ತು ಬಣಜಿಗ ಮತದಾರರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಹೀಗಾಗಿ ಇಲ್ಲಿ ಪಂಚಮಸಾಲಿ ಸಮುದಾಯದ ಮತಗಳು ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈಗ ಜಾತಿ ಅಸ್ತ್ರ ಪ್ರಯೋಗಕ್ಕೆ BJP ಮುಂದಾಗಿದೆ ಅನ್ನೋ ಒಂದು ಅನುಮಾನ ಕೂಡ ಹುಟ್ಟಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಯಾವ ರೀತಿ ಗಮನಿಸ್ತಾರೆ? ಪಂಚಮಸಾಲಿ ಸಮುದಾಯದವರು ಅಂತ ಗಮನಿಸ್ತಾರ ಅಥವಾ ಬಣಜಿಗ ಅಂತ ಗಮನಿಸ್ತಾರ? ಈ ಹೊಸ ವ್ಯಾಖ್ಯಾನ ಏನೋ ನೀಡ್ಬಿಟ್ಟಿದ್ದಾರೆ ನಿರಾಣಿಯವರು. ಬಟ್ ಮತದಾರರ ಮನಸ್ಸಿನಲ್ಲಿ ಇರೋದು ಏನು ಅಂತ ಹೇಳಿ. ಖಂಡಿತ ಸ್ಮಿತಾ, ಇಲ್ಲಿ ಮತದಾರರ ಮನಸ್ಸಿನಲ್ಲಿರೋದು ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಿಸಿದ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಅವರನ್ನು ಪಂಚಮಸಾಲಿ ಸಮಾಜದ ಮುಖಂಡೆ ಅನ್ನೋ ಒಂದು ರೀತಿಯಲ್ಲೇ ಟ್ರೀಟ್ ಮಾಡಿರುವಂಥದ್ದು. ಹೀಗಾಗಿ ಅವರನ್ನು ಪಂಚಮಸಾಲಿ ಸಮುದಾಯದ ನಾಯಕಿ ಅಂತಲೇ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಬಣಜಿಗ ಆಗಿರ್ಬೋದು ಅಥವಾ ಪಂಚಮಸಾಲಿ ಸಮಾಜದ ಮುಖಂಡೆ ಅನ್ನೋ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆಗಳು ಕೂಡ ಬೆಳಗಾವಿಯಲ್ಲೇ ನಡೆದಿಲ್ಲ. ಆದರೆ ಈ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಇದು ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡೋಣ. ಒಂದು ಹೊಸ ವ್ಯಾಖ್ಯಾನ ಅಂತೂ ಸೆಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ನಿರಾಣಿ ಅವರು. ಪಂಚಮಸಾಲಿ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಣಜಿಗ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ ಮತದಾರರ ಮನಸ್ಸು ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಕಾದು ನೋಡೋಣ.